ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಮೋಕ ಬಸರಿಕಟ್ಟಿ ಗ್ರಾಮದಲ್ಲಿ ಅಲ್ಪಸಂಖ್ಯಾತ ನಿಗಮದ ಬರೋಬ್ಬರಿ 1 ಕೋಟಿ ಅನುದಾನದಲ್ಲಿ ಶಾದಿ ಮಹಲ್ ನೂತನ ಕಟ್ಟಡವನ್ನು ಉದ್ಘಾಟಿಸಿದ ಶಾಸಕ ಯಾಸೀರ್ ಖಾನ್ ಪಠಾಣ್, ತಾಲೂಕಿನಲ್ಲಿ ಚಿಕ್ಕ ಹಳ್ಳಿಯಾದರೂ ಇಂತಹ ಉತ್ತಮ ಕಟ್ಟಡವನ್ನು ಒಗ್ಗಟ್ಟಿನಿಂದ ಕೆಲಸ ಮಾಡಿಸಿಕೊಂಡು ಮಾದರಿಯಾದ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಕಾರಣವಾಗಿರುವುದು ಶ್ಲಾಘನೀಯ ಎಂದಿದ್ದಾರೆ. ತಾಲೂಕಿನಲ್ಲಿ 25,000ಕ್ಕೂ ಹೆಚ್ಚು ಕಂದಾಯ ಗ್ರಾಮದ ಕುಟುಂಬಗಳಿಗೆ ಬರುವ ದಿನದಲ್ಲಿ ಸ್ವಂತಹ ಮಾಲೀಕತ್ವ ಈ ಸ್ವತ್ತು ಮಾಡಿಕೊಡುವ ಭರವಸೆ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಮೂಕ ಬಸರಿಗಟ್ಟಿ ಗ್ರಾಮದಲ್ಲಿ ಒಟ್ಟು 3 ಕೋಟಿ ಅಧಿಕ ಅನುದಾನದ ರಸ್ತೆ, ಗಟಾರು, ಶಾದಿ ಮಹಲ್, ದೇವಸ್ಥಾನ, ಸಮುದಾಯ ಭವನಗಳಿಗೆ ಅನುದಾನ ನೀಡಲಾಗಿದೆ ಎಂದಿದ್ದಾರೆ. ಇವತ್ತು ಮೂಕ ಬಸರಿಗಟ್ಟಿ ಗ್ರಾಮದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಶಾದಿ ಮಹಲ್ ಉದ್ಘಾಟನೆ ಆಗಿದೆ. ಈಗಾಗಲೇ ಸುಮಾರು 2 ಕೋಟಿ ರೂಪಾಯಿಗಳನ್ನು ನಾವು ವಿವಿಧ ದೇವಸ್ಥಾನಗಳಿಗೆ, ರಸ್ತೆಗಳಿಗೆ ಇಲ್ಲಿ ದುಡ್ಡನ್ನು ಹಾಕಿದ್ದೀವಿ. ಇವತ್ತು ಇದನ್ನಷ್ಟೇ ಉದ್ಘಾಟನೆ ಮಾಡೀವಿ. ಮುಂದಿನ ದಿನ ಅಲ್ಲಿ ನಾವು ವಿಶೇಷವಾಗಿ ಇಲ್ಲಿ ಒಂದು ಬಸವೇಶ್ವರ ದೇವಸ್ಥಾನಕ್ಕೆ ದುಡ್ಡು ಹಾಕೋದೈತಿ, ತೇರಿಗೆ, ಅದು ಇದಕ್ಕೆ ಗುಡಿಗೆ ದೇವಸ್ಥಾನಕ್ಕೆ ದುಡ್ಡು ಹಾಕೋದೈತಿ. ಅದನ್ನು ಹಾಕಿಕೊಂಡು ಆಮೇಲೆ ಅದಕ್ಕೆ ನಾನು ಲಾಸ್ಟ್ ಇನ್ನು MLA ಆಗಿದ್ದಿಲ್ಲ, ಆವಾಗ ತೇರಿಗೆ ಬಂದಿದ್ದೆ. ನಾನು MLA ಆದಮೇಲೆ ನಾನು ತೇರಿಗೆ ಬಂದಿದ್ದೇನೆ. ಬಂದು ಈಗ ಬನಶಂಕರಿ ದೇವಸ್ಥಾನಕ್ಕೆ ದುಡ್ಡು ಹಾಕಿವಿ. ಬಹಳಷ್ಟು ರಸ್ತೆಗಳಿಗೂ ಹಾಕಿದ್ದೀವಿ. ಇನ್ನೂ ವಿಶೇಷವಾಗಿ ಬಸವೇಶ್ವರ ದೇವಸ್ಥಾನಕ್ಕೆ ದುಡ್ಡು ಹಾಕ್ಕೊಂಡು ಮುಂದಿನ ದಿನದಲ್ಲಿ ಗುದ್ಲಿ ಪೂಜೆ ಮಾಡಿ ಇನ್ನೂ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲಿ ಅವತ್ತು ಚಾಲನೆ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಈ ಸತ್ತು ಉತ್ತಾರದ ಬಗ್ಗೆ ಏನು ಹೇಳ್ತೀವಿ? ನಮ್ಮ ತಾಲೂಕಿನಲ್ಲಿ ನೋಡ್ರಿ 25,000ಕ್ಕಿಂತ ಹೆಚ್ಚು ಮನೆಗಳಿಗೆ ಪಟ್ಟಾನ ಇಲ್ಲ. ಇದು ಮೂಕ ಬಸರಿಕಟ್ಟಿ ಗ್ರಾಮ ಐತಲ್ಲ, ಇದು ಬರೀ ಮನೆ ಅಷ್ಟೇ ಅದಾವ. ಯಾರ ಮನೆಯೂ ಯಾರು ಒಬ್ಬರ ಹೆಸರ ಮೇಲೂ ಇಲ್ಲ. ಇದು ಊರ ಇಲ್ಲ. ಇದು ಎಂಟನೇ ಇಲ್ಲ. ಇಂಥವು ನಮ್ಮ ತಾಲೂಕಿನಾಗ 100ಕ್ಕಿಂತ ಹೆಚ್ಚು ಹಳ್ಳಿಯಾಗ ಸುಮಾರು 25,000ಕ್ಕಿಂತ ಹೆಚ್ಚು ಜನರಿಗೆ ಪಟ್ಟ ಕೊಡಬೇಕಾಗಿದೆ. ಈಗಾಗಲೇ 1,000 ಪಟ್ಟ ರೆಡಿ ಮಾಡ್ಯಾವ ನಾವು. 20ನೇ ತಾರೀಕಿಗೆ ನಮ್ಮ ಸಾಧನಾ ಸಮಾವೇಶದಲ್ಲಿ ಅವತ್ತು 2 ಲಕ್ಷ ಪಟ್ಟ ಕೊಡಕತ್ತಿದ್ರು. ಅದರಲ್ಲಿ ನಮ್ಮ ತಾಲೂಕಿನ ಸುಮಾರು 2,000 ಪಟ್ಟ ಇದ್ವು. ಅದು ಈಗ ಅನಿವಾರ್ಯ ಕಾರಣಗಳಿಂದ ಮುಂದೆ ಹೋಗಿದೆ. ಈಗ ನಮ್ಮ ಯುದ್ಧದ ಸಂದರ್ಭದಲ್ಲಿ ಮಾಡಬಾರ್ದು ಅಂತೇಳಿ ಅದು ಮುಂದೆ ಹೋಗಿದೆ. ನಾವು ಈಗ ತ್ವರಿತವಾಗಿ ಈ ಮೂಕ ಬಸರಿಕಟ್ಟಿ ಗ್ರಾಮವನ್ನು ಮಂಗಳವಾರ ನಮ್ಮ ತಹಸೀಲ್ದಾರ್ ಹಾಗೂ ಎಲ್ಲ ಅಧಿಕಾರಿಗಳು ಬರ್ತಾ ಇದ್ದಾರೆ. ಈ ಗ್ರಾಮಗಳಲ್ಲೂ ಸುಮಾರು 450 ಜನರಿಗೆ ಪಟ್ಟ ಕೊಡೋದಿದೆ. ಅದೇ ಥರ ಎಲ್ಲ ಗ್ರಾಮದಲ್ಲೂ 100, 200, 300, 500 ಈ ಥರ ಪಟ್ಟ ಕೊಡೋದಿದೆ. ಈ ಹಿಂದೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅಪ್ಪ ಜಾಗ ಕೊಡ್ತಿದ್ದ, ಈಗ ಮಗ ವಾರಸ ಹಚ್ಚಿ ಕೇಸ್ ಮಾಡ್ತಾ ಇದ್ದಾರೆ. ಈ ತಾಲೂಕಿನಾಗ ಎಲ್ಲ ಕಡೆ ನಡೆದೈತಿ. ಈಗ ಜಮೀನಿನ ರೇಟ್ ಹೆಚ್ಚಾಗಿದ್ದ ತಕ್ಷಣ ಹಿಂದೊಂದು ಏನೋ ವಿಶ್ವಾಸದ ಮೇಲೆ ಜನ ಜಾಗ ಕೊಡ್ತಿದ್ರು, ಏನೋ ಒಂದು ಬಾಂಡ್ ಬರೆದು ಕೊಡ್ತಿದ್ರು, ಅಲ್ಲೆಲ್ಲ ಮನೆ ಕಟ್ತಿದ್ರು. ಇವತ್ತೇನು ಮಾಡ್ತಾ ಇದ್ದಾರೆ ಅಂದ್ರೆ, ಮಕ್ಕಳು ಸೇಮ್ ಇಲ್ಲಿ ನಮ್ಮದು ಗೋನಾಳ ಗ್ರಾಮದಾಗ ಆಗೈತಿ 150 ಮನೆ ಆಗ್ಯಾವು, ರೋಡ್ ಗಟ್ರೆ ಎಲ್ಲ ಆಗೈತಿ. ಈಗ ಮಗ ವಾರಸ ಹಚ್ಚಿ ಕೇಸ್ ಮಾಡಕತ್ತಾರೆ. ಇದು ನಮ್ಮ ತಾಲೂಕಿನಾಗ ಎಲ್ಲ ಕಡೆ ಬ್ಲ್ಯಾಕ್ ಮೇಲ್ ನಡೆಯಕತ್ತೈತಿ. ಈ ನಮ್ಮ ತಾಲೂಕಿನಾಗೆಲ್ಲ ರಾಜ್ಯದಾಗ ನಡೆಯಕತ್ತೈತಿ. ಅಂಥ ಯಾವುದೇ ಬ್ಲ್ಯಾಕ್ ಮೇಲಿಗೆ ನಾವೇನು ಕೇರ್ ಮಾಡೋದಿಲ್ಲ. ಮತ್ತು ತಾಲೂಕು ಆಡಳಿತ, ನಾನೊಬ್ಬ ಶಾಸಕನಾಗಿ ಎಲ್ಲ ಗ್ರಾಮಸ್ಥರ ಜೊತೆಗೆ ನಾನು ಇದ್ದೀನಿ. ಇನ್ನೊಂದು 5-6 ತಿಂಗಳದಾಗ ಈ ತಾಲೂಕಿನಾಗ 25,000ಕ್ಕಿಂತ ಹೆಚ್ಚು ಪಟ್ಟ ನಾವು ಕೊಟ್ಟು ಎಲ್ಲರಿಗೆ ಏನು ನಮ್ದು 6ನೇ ಗ್ಯಾರಂಟಿ ಇದೆ. 5 ಗ್ಯಾರಂಟಿ ಕೊಟ್ಟಿವಿ. ಈಗ ಇದು 6ನೇ ಗ್ಯಾರಂಟಿ ಏನಂತ ಹೇಳಿದ್ರೆ, ಎಲ್ಲರಿಗೂ ತಮ್ಮ ಮನೆ ಹಕ್ಕನ್ನು ಕೊಡುವಂಥದ್ದು 6ನೇ ಗ್ಯಾರಂಟಿ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಕಂದಾಯ ಸಚಿವರು ಕೂಡಿ ಮಾಡ್ತಾ ಇದ್ದಾರೆ. ನಮಗೆಲ್ಲ ರೀತಿಯಿಂದ ಸಪೋರ್ಟನ್ನು ಕೊಡ್ತಾ ಇದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿ ಹಾಗೂ ತಹಸೀಲ್ದಾರ್ ಅವರು ಭಾಳ ಶೀಘ್ರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು 6 ತಿಂಗಳಲ್ಲಿ ನಮ್ಮ ತಾಲೂಕಿನಾಗ ಎಲ್ಲರಿಗೂ ಮುಂದೆ ಯಾರು ವಾರಸ ಹಚ್ಚಿ ಬರಬಾರ್ದು. ಅವ್ರ ಹೆಸರ ಮೇಲೆ ಜಮೀನಿದ್ರೆ ವಾರಸ ಹಚ್ತಾರೆ. ಅವರು ಜಮೀನು ಸರ್ಕಾರ ಕಬ್ಜಾ ತೊಗೊಂಡು ಏನು ವಾರಸ ಹಚ್ತಾರೆ ಇವರು? ಅದಕ್ಕೆ ಜಮೀನನ್ನು ಸರ್ಕಾರ ತಮ್ಮ ಹೆಸರಿಗೆ ಮಾಡಿಕೊಂಡು ಪಟ್ಟ ಮಾಡಿ, ಪಟ್ಟ ಜೊತೆಗೆ ಈ ಸ್ವತ್ತು ಮಾಡಿ ಅವ್ರಿಗೊಂದು ಫೈಲ್ ಮಾಡಿ ಅವ್ರ ಮನೆದು ಪೂರ್ತಿ ಮಾಲೀಕತ್ವದ ಡಾಕ್ಯುಮೆಂಟ್ ಕೊಡುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಕೃಷ್ಣ ಬೈರೇಗೌಡ ಸಾಹೇಬರ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ. ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆಯಾದ ಶಾದಿ ಮಹಲ್ ಯೋಜನೆಯ ಒಂದು ಭಾಗವಾಗಿ ನಮ್ಮ ಸರ್ಕಾರದಿಂದ 1 ಕೋಟಿ ರೂಪಾಯಿ ಮಂಜೂರಾಗಿತ್ತು ಈ ಕಾಮಗಾರಿಗೆ. 1 ವರ್ಷದಲ್ಲಿ ಈ ಕಾಮಗಾರಿಯನ್ನು ಕರ್ನಾಟಕ ಹೆರಿಟೇಜ್ ಸೆಂಟರ್ ಅವರು ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿ ಇವತ್ತು ಉದ್ಘಾಟನೆ ಆಗ್ತಾಯಿದೆ. ಸರ್, ಶಾಸಕರು ಬರ್ತಾ ಇದ್ದಾರೆ ಸರ್, ಗ್ರಾಮಸ್ಥರು ಎಲ್ಲರೂ ಒಂದು ಸಂತಸ ವ್ಯಕ್ತಪಡಿಸುತ್ತಾರೆ ಸರ್. ಏನು ಅನಿಸುತ್ತೆ ಗುತ್ತಿಗೆದಾರ? ಗ್ರಾಮ ಮಟ್ಟದಲ್ಲಿ ನನ್ನ ವಿಚಾರದಲ್ಲಿ ಇದೊಂದು ಇಂಥ ಒಂದು ಶಾದಿ ಮಹಲ್, ಎಷ್ಟು ಸುಸಜ್ಜಿತವಾದ ಸುಂದರವಾದ ಶಾದಿ ಮಹಲನ್ನು ನಾವು ಶಿಗ್ಗಾಂವ್ ಮತಕ್ಷೇತ್ರದ ಮೂಕ ಬಸರಿಗಟ್ಟಿಯಲ್ಲಿ ಕಾಣ್ತಾ ಇದ್ದೀವಿ. ಇಂಥದ್ದೇ ಈ ಜಿಲ್ಲೆಯಲ್ಲಿ ಇನ್ನೂ 2 ಕಡೆ ನಡೀತಾ ಇದೆ. ಒಂದು ಕೆಂಚನಗೂರು ಮತ್ತು ಇನ್ನೊಂದು ಹೊಸರತ್ತಿ. ಬಟ್ ಇದರಿಂದ ತಿರುಬಳ್ಳಿ ಒಂದಿದೆ. ಇಂಥ ಶಾದಿ ಮಹಲ್ಗಳಿಂದ ಹಲವಾರು ಬಡ ಕುಟುಂಬಗಳು ಯಾವುದೇ ಕಮ್ಮಿ ಖರ್ಚಿನಲ್ಲಿ ತಮ್ಮ ಸಮಾರಂಭಗಳನ್ನು ಮಾಡಿಕೊಳ್ಳಲಿಕ್ಕೆ ಒಂದು ಹಳ್ಳಿ ಜನರಿಗೆ ಒಂದು ವರದಾನವಾಗಿದೆ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಅಂಜುಮನ್ ಅಧ್ಯಕ್ಷ ಅನ್ವರ್ ಸಾಬ ಬುಡ್ಡೆ ಸಾಬನವರ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ ಶೆಟ್ಟಿನವರ್,
ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಶೋಕ ಗಡ್ಡಿಗೌಡ್ರು, ರೋಹಿಲ್ ಖಾನ್ ಬೇಗೆ, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ಅಂಜುಮನ್ ಸೇವಾ ಸಮಿತಿ ಸದಸ್ಯರು, ಗ್ರಾಮಸ್ಥರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.